ನೋಡಿ, ರಾಷ್ಟ್ರೀಯ ಹೋರಾಟಗಳು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಯಾರು ಕೇಳಿದ್ರೆ ಉತ್ತರ ಭಾರತದ ಕೆಲವು ರಾಜರು. ಉದಾಹರಣೆಗೆ ಮಹಾರಾಣಾ ಪ್ರತಾಪ, ಪೃಥ್ವಿರಾಜ್ ಚೌಹಾಣ್, ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರು, ಇವರೆಲ್ಲರ ಹೆಸರನ್ನು ನಾವು ಹೇಳ್ತೀವಿ. ಆದರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಪೂರ್ವಜರನ್ನು ನಾವು ಮರೆತು ಬಿಡ್ತೀವಿ. ಇದು ಬಹಳ ದುರಂತ. ಇದು ನೋಡಿ, 7ನೇ ಶತಮಾನದಿಂದ ಪರಕೀಯ ಶಕ್ತಿಗಳ ವಿರುದ್ಧ ಕನ್ನಡದ ಮಣ್ಣಿನ ಕುವರರು ಹೋರಾಟವನ್ನು ಮಾಡಿದ್ದಾರೆ. 7ನೇ ಶತಮಾನದಿಂದ, ಇವತ್ತಿನಿನ್ನೆ ಅಲ್ಲ, 7ನೇ ಶತಮಾನದಿಂದ ಆರಂಭ ಆಗಿದೆ. 7ನೇ ಶತಮಾನದಲ್ಲಿ ದೇಶದ ಒಳಗೆ ನುಗ್ಗಿ ಬಂದಂತಹ ಇಸ್ಲಾಮಿನ ಸುನಾಮಿಯನ್ನ ಗುಜರಾತಿನ ಗಡಿಯಲ್ಲಿ ತಡೆದು ನಿಲ್ಲಿಸಿ ತನ್ನ ಬಾಹು ಪರಾಕ್ರಮದಿಂದ 100 ವರ್ಷಗಳ ಕಾಲ ಅವರು ಹಿಂದೂಸ್ತಾನದ ಕಡೆಗೆ ತಲೆ ಹಾಕದ ಹಾಗೆ ಅರಬ್ಬರನ್ನ ಬೆನ್ನಟ್ಟಿ ಹೋದವನು ಒಬ್ಬ ಕನ್ನಡದ ಕುವರ, ಅವನಿ ಜನಾಶ್ರಯ ಪುಲಿಕೇಶಿ. ಮುಂದೆ ಅನೇಕ ವರ್ಷಗಳ ಕಾಲ ಅವರು ನಮ್ಮ ಕಡೆಗೆ ತಲೆ ಹಾಕಲಿಲ್ಲ. 8ನೇ ಶತಮಾನ ಬಂತು. ಹಿಮಾಲಯದವರೆಗೆ ತನ್ನ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಿಸಿ ಗಂಗೆಯಲ್ಲಿ ತನ್ನ ಕುದುರೆಗಳಿಗೆ ವಿಹರಿಸೋದಕ್ಕೆ, ನೀರು ಕುಡಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಉತ್ತರಾಖಂಡದ 100 ದೇವಾಲಯಗಳಿಗೆ ಉತ್ತರ ಉಂಬಳಿಯನ್ನು ಬಿಟ್ಟಂತಹ 3ನೇ ಗೋವಿಂದ, ಪ್ರಭೂತ ವರ್ಷ ಅಮೋಘ ವರ್ಷ ನೃಪತುಂಗನ ತಂದೆ, ಕನ್ನಡದ ಕಗ್ಗಾಡಿನ ಮದಗಜಗಳು ಗೀಳಿಡುವ ಸದ್ದು ಹಿಮಾಲಯದಲ್ಲಿ ಮಾರ್ದನಸ್ವಾಗಿ ಮಾಡಿದವನು, ಕನ್ನಡದ ಮಣ್ಣಿನ ಕುವರ. ನರ್ಮದಾ ತೀರದಲ್ಲಿರುವಂತಹ ಶ್ರೀಭುವನದಲ್ಲಿ ಅವನಿಗೆ ಮಗ ಜನಿಸಿದ ಅಮೋಘ ವರ್ಷ ನೃಪತುಂಗ. ಆ ಖುಷಿಯಲ್ಲಿ ಇಡೀ ಉತ್ತರ ಭಾರತದಲ್ಲಿ ಸಂಭ್ರಮಾಚರಣೆ, ಉತ್ಸವಗಳು ನಡೆಯಿತು. ನಮ್ಮ ಅರಸ ಅಂತ ಹೇಳಿ ಕನ್ನಡದ ಕುವರ. ಅಂದ್ರೆ ಉತ್ತರಾಖಂಡದವರೆಗೆ ಕನ್ನಡದ ಗಡಿಯನ್ನು ವಿಸ್ತರಿಸಿದ್ದೇನು ಸಾಮಾನ್ಯ ಸಂಗತಿನ? ಅದಾದ ನಂತರ ವೀರಕಾವ್ಯ ಅಂತ ನಾವು ಯಾವುದನ್ನಾದ್ರೂ ಹೇಳುವುದಾದ್ರೆ ಯಾವುದನ್ನು ಹೇಳಬೇಕು? ವೀರಕಾವ್ಯ ಅಂತ ಹೇಳುವುದಿದ್ರೆ ಗಂಡುಗಲಿ ಕುಮಾರರಾಮನ ಪರಾಕ್ರಮ, ಕುಮಾರರಾಮನ ಚರಿತ್ರೆ. ಕಮ್ಮಟದುರ್ಗದಲ್ಲಿ ಅಭೇದ್ಯ ಕೋಟೆಯನ್ನ ಕಟ್ಟಿ ರಾಹುತರು, ಮಾವುತರು, ಬಿಲ್ಲುಗಾರರು, ಬಿಚ್ಚುಗತ್ತಿಯ ಬಂಟ್ರು, ಮಂದಿ ಮಾರ್ಬಲವನ್ನ ಕೂಡಿಕೊಂಡು ದಿಲ್ಲಿಯ ಸುಲ್ತಾನನ ಸೇನೆಯನ್ನ ಎರಡು ಬಾರಿ ಬಗ್ಗು ಬಡದಂಥ ಪರಾಕ್ರಮಿ ಗಂಡುಗಲಿ ಕುಮಾರ. ಅವನೊಬ್ಬ ಹುಚ್ಚು ದೊರೆ ತುಘಲಕ್. ಎಲ್ಲರೂ ಹೆದರಿ ಸಾಯ್ತಾ ಇದ್ರು ಅವನಿಗೆ. ಅವನನ್ನು ಎದುರು ಹಾಕೊಳ್ಳುವಂತ ತಾಕತ್ತು ಯಾರಿಗಿರ್ಲಿಲ್ಲ. ಆ ಕಾಲದಲ್ಲಿ ತುಘಲಕ್ ದೇವಗಿರಿಯನ್ನ ರಾಜಧಾನಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತವನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿಯ ಅರಸರಿಗೆ ತನ್ನ ಚಪ್ಪಲಿ ಕಳಿಸಿದ. ರಾಜನ ಪಲ್ಲಕ್ಕಿಯಲ್ಲಿಟ್ಟು ತನ್ನ ಚಪ್ಪಲಿಯನ್ನ ಕಳಿಸ್ತಾನೆ, ರತ್ನಖಚಿತವಾಗಿರೋದು ಪಾದುಕೆ ಕಳಿಸಿ ಹೇಳ್ತಾನೆ, ದಕ್ಷಿಣ ಭಾರತದ ಎಲ್ಲ ರಾಜರು ಕೂಡ ಈ ಚಪ್ಪಲಿಯನ್ನ ಮುಟ್ಟಿ ನಮಸ್ಕರಿಸಬೇಕು, ಇದಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿದವನು. ಎಲ್ಲ ರಾಜರು, ಹೆಚ್ಚಿನ ರಾಜರೆಲ್ಲ ಅದಕ್ಕೆ ಶರಣಾದರು. ಆ ತುಘಲಕ್ನನ್ನು ಎದುರು ಹಾಕೊಳ್ಳೋದು ಯಾರು? ನಮ್ಮ ಕಪ್ಪು ಕಾಣಿಕೆಯನ್ನು ಕೊಟ್ಟರು. ಮುಸಲ್ಮಾನರ, ಮೊಘಲರ ಗುಲಾಮಗಿರಿಯನ್ನು ಒಪ್ಕೊಂಡ್ರು. ಚಕ್ರವರ್ತಿ ಅವನ ಅಂತ ಒಪ್ಕೊಂಡ್ರು ಇವರು. ಆ ವೇಳೆ ತುಘಲಕ್ನ ವಿರುದ್ಧ ತೊಡೆ ತಟ್ಟಿದವನು ಒಬ್ಬನೇ, ಗಂಡುಗಲಿ ಕುಮಾರರನ್ನು. ಅವನು ಹೇಳ್ತಾನೆ, ಚಪ್ಪಲಿ ಬಹಳ ಚೆನ್ನಾಗಿದೆ, ನನಗೊಂದು ಜೊತೆ ಇರ್ಲಿ, ಇದು ನನ್ನ ಅಣ್ಣನಿಗೊಂದು ಜೊತೆ ಮಾಡಿಕೊಂಡು ತನ್ನಿ, ನಿಮ್ಮ ತುಘಲಕ್ನಿಗೆ ಹೇಳಿ ಅಂತ ಹೇಳಿ ತೊಡೆ ತಟ್ಟಿದ. ಅವನ ವಿರುದ್ಧ ಹೋರಾಟ ಮಾಡಿದ. ಸಿಂಹದವಾಗಿ ಸೆಣಸಿ ರಣರಂಗದಲ್ಲಿ ಪ್ರಾಣಾರ್ಪಣೆ ಮಾಡಿದ ಗಂಡುಗಲಿ ಕುಮಾರರಾಮ. ಚಪ್ ಕೊಡ್ಲಿ ಅಂತ ಹೇಳ್ತಾರಲ್ಲ, ಅದ್ ತಗೊಂಡು ಇಡೀ ಮೊಘಲರ ಸೇನೆಯನ್ನ ತರದು ಹಾಕಿದ್ರು ಅವರು, ಸುಲ್ತಾನರ ಸೇನೆಯನ್ನ. ಆ ಪರಾಕ್ರಮವನ್ನ ಕನ್ನಡದ ನೆಲದಲ್ಲಿ ಇವತ್ತಿಗೂ ಈ ಭುವನೇಶ್ವರಿ ನೆಲದಲ್ಲಿ ಆ ಎಲ್ಲ ಶತ್ರುಗಳಿಗೆ ಸಮಾಧಿಯನ್ನ ಕಟ್ಟಿದಂತಹ ವೀರ ಪರಂಪರೆ ನಮ್ಮಲ್ಲಿದೆ. ಕಮ್ಮಟದುರ್ಗ ಪತನ ಆಯಿತು, ಶತ್ರುಗಳ ಸೇನೆ ಅಗಾಧವಾಗಿತ್ತು. ಕಮ್ಮಟದುರ್ಗ ಪತನ ಆಯಿತು. ಕರ್ನಾಟಕ ರತ್ನ ಸಿಂಹಾಸನ ಅನಾಥ ಆಯ್ತಲ್ವಾ? ಆ ಕರ್ನಾಟಕ ರತ್ನ ಸಿಂಹಾಸನ ಚಂದ್ರಗಿರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುರಕ್ಷಿತವಾಗಿ ಕಾಪಾಡಿದವನು ಯಾರು? ಬೈಚಪ್ಪ ನಾಯಕ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವವರೆಗೆ ಕರ್ನಾಟಕ ರತ್ನ ಸಿಂಹಾಸನವನ್ನ ಚಂದ್ರಗಿರಿಯಲ್ಲಿ ಸುರಕ್ಷಿತವಾಗಿ ಕಾಪಾಡಿದವನು ಬೈಚಪ್ಪ ನಾಯಕ. ಮುಂದೆ ಅವನು ಮಂತ್ರಿ ಕೂಡ ಆಗ್ತಾನಲ್ಲಿ. ವಿಜಯನಗರದ ನಿರ್ಮಾಣ ಆದಾಗ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ವಿಜಯನಗರ ಸಾಮ್ರಾಜ್ಯದ ಸಣ್ಣ ಒಂದು ದೀಪವನ್ನು ಹಚ್ಚಿದವರು ಹರಿಹರ, ಬುಕ್ಕರಾಯ, ವಿದ್ಯಾರಣ್ಯರ ಅದಕ್ಕೆ ಬೆಂಬಲ ಇತ್ತು. ಆದರೆ ಆಗಲೇ ಹೊಯ್ಸಳ ಸಾಮ್ರಾಜ್ಯ ಪತನ ಆಗಿದೆ. ಹೊಯ್ಸಳರ 3ನೇ ವೀರಬಲ್ಲಾಳನನ್ನ, ಕೊನೆಯ ದೊರೆ ವೀರಬಲ್ಲಾಳನ ಪತ್ನಿ ಚಿಕ್ಕಾಯಿ ತಾಯಿ ಅವರು ನಮ್ಮ ಬಾರ್ಕೂರಿನವರು, ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದ ಬಾರ್ಕೂರಿನವರು ಅವರು.
ಅವ್ರು ಹೇಳಿದ್ರು ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ, ಮತ್ತೊಂದು ಶಕ್ತಿಶಾಲಿ ಆದಂತ ಒಂದು ಒಕ್ಕೂಟವನ್ನು ರಚನೆ ಮಾಡ್ತೀವಿ ಅಂತ ಹೊರಟಿದ್ದೀರಿ, ನಿಮಗೆ ನಮ್ಮ ಬೆಂಬಲ ಇದೆ, ನಮ್ಮ ಸಾಮ್ರಾಜ್ಯದ ಅಷ್ಟು ಭಾಗವನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಅವಳು ಎಲ್ಲೂ ಕೂಡ ಹರಿಹರ ಬುಕ್ಕರಾಯರಿಗೆ ಎಲ್ಲೂ ಕೂಡ ಆಕ್ಷೇಪವನ್ನು ಮಾಡಲಿಲ್ಲ. ಇವತ್ತಿಗೂ ಕೂಡ ತಿರುವಣ್ಣಾಮಲೈಯಲ್ಲಿ ಹೊಯ್ಸಳರ ಕೊನೆಯ ಚಕ್ರವರ್ತಿ 3ನೇ ವೀರಬಲ್ಲಾಳ, ಕನ್ನಡಿಗರು ಮರ್ತಿರ್ಬೋದು, ತಮಿಳುನಾಡಿನವರು ಮರ್ತಿಲ್ಲ. ತಿರುವಣ್ಣಾಮಲೈಯಲ್ಲಿ ಇವತ್ತಿಗೂ ಕೂಡ ವೀರಬಲ್ಲಾಳರಾಯನ ಶ್ರಾದ್ದ ಪ್ರತಿ ವರ್ಷ ನಡೆಯುತ್ತೆ. ಅರುಣಾಚಲೇಶ್ವರನೇ ಸ್ವತಃ ಬಂದು ಆ ಶ್ರಾದ್ದದ ಕಾರ್ಯವನ್ನು ನಡೆಸಿಕೊಡ್ತಾನೆ ಅನ್ನುವಂಥ ನಂಬಿಕೆ ಅಲ್ಲಿ ಜನರಿಗಿದೆ. ಯಾಕಂದ್ರೆ ಅರುಣಾಚಲೇಶ್ವರನ ಆ ದೇವಸ್ಥಾನ ಸೇರಿದ ಹಾಗೆ ಇಡೀ ತಮಿಳುನಾಡಿನ ವೈಭವವನ್ನ ಉಳಿಸಿಕೊಟ್ಟವರು ಕನ್ನಡದ ದೊರೆಗಳು, ಹೊಯ್ಸಳರ 3ನೇ ವೀರಬಲ್ಲಾಳ ಅನಂತರ ಬಂದವರು ಎಲ್ಲ. ಮದುರೈ ಸುಲ್ತಾನನ ಎದುರು ಭೀಕರವಾಗಿ ಸೆಣಸಾಟವನ್ನ ಮಾಡಿ ಎಲ್ಲರನ್ನ ನರಕಪುರಿಗೆ ಅಟ್ಟಿಯವನು ತನ್ನ 86ನೇ ಇಳಿ ವಯಸ್ಸಿನಲ್ಲಿ 1343 ಇರಬೇಕು ಅಂತ ಕಾಣುತ್ತದೆ. ಅದು ಹುಣ್ಣಿಮೆಯ ದಿನ ಸಮಯಪುರಂನಲ್ಲಿರುವಂತಹ ರಣರಂಗದಲ್ಲಿ ಮೋಸದಿಂದ ಅವನು ಸೆರೆ ಸಿಕ್ಕಿದ. ಅನಂತ ಆತನನ್ನ ಬಹಳ ಬರ್ಬರವಾಗಿ ಅವರು ಕೊಂದ್ರು. ಕೆಲವರು ಹೇಳ್ತಾರೆ ಆತನ ಇಡೀ ಮೈಯ ಚರ್ಮವನ್ನ ಸುಲಿದಿದ್ರು ಅಂತ ಹೇಳ್ತಾರೆ. ಆತನ ತಲೆಯನ್ನ ಕತ್ತರಿಸಿ ಬಹಳ ಅಪಮಾನವನ್ನು ಮಾಡಿದರು. ಅವನಷ್ಟು ಪರಾಕ್ರಮದಿಂದ ಹೋರಾಡಿದವರು ಇನ್ನೊಬ್ರು ಇಲ್ಲ. ಆ 3ನೇ ವೀರಬಲ್ಲಾಳ ನಮ್ಮ ಕನ್ನಡಿಗರಿಗೆ ಮರೆತೋಗಿದ್ದಾನೆ. ಇಲ್ಲ, ಅವನು ಎಲ್ಲಿದ್ದಾನೆ ಚರಿತ್ರೆಯಲ್ಲಿ ಇಲ್ಲ. ಇವತ್ತಿಗೂ ತಿರುವಣ್ಣಾಮಲೈಗೆ ಹೋದ್ರೆ ಅರುಣಾಚಲೇಶ್ವರನ ಗುಡಿಯ ಗೋಪುರದಲ್ಲಿ ಇವತ್ತಿಗೂ ವೀರಬಲ್ಲಾಳ ಮಹಾರಾಜನ ವಿಗ್ರಹ ಇದೆ. ಇವತ್ತಿಗೂ ನೀವು ಅದನ್ನು ನೋಡಬಹುದು. ದಕ್ಷಿಣ ಭಾರತವನ್ನ ಮುಸಲ್ಮಾನರಿಂದ ಮುಕ್ತಗೊಳಿಸ್ತೀವಿ ಅಂತ ಹೇಳಿ ಧರ್ಮ ಸಂಸ್ಕೃತಿಗಳ ರಕ್ಷಣೆಗೆ ಬೇಕಾಗಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕಿದವರು ಯಾರು? ಸಂಗಮ ಸಹೋದರರು 5 ಜನ ಇದ್ರು. ಹರಿಹರರಾಯ, ಬುಕ್ಕರಾಯ, ಮಾರಣ್ಣ, ಮುದ್ದಣ್ಣ, ಕಂಪಣರಾಯ, ಇವರು 5 ಜನ ಸೇರ್ಕೊಂಡು ಸಾಮ್ರಾಜ್ಯವನ್ನ ರಚನೆ ಮಾಡುತ್ತಾರೆ. ಅವ್ರು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಅವರಿಗೆ ಇಂಥ ಮುಂದಾಲೋಚನೆ ಯಾಕೆ ಬಂತು, ದೇಶದ ಮುಂದಿರುವಂತಹ ಅಪಾಯ ಏನು, ಯಾರಿದ ಇವರನ್ನ ಎಚ್ಚರಿಸಿದ್ರು, ಇದನ್ನೆಲ್ಲ ಕೇಳಬೇಡಿ. ಪರಂಪರಾನುಗತವಾಗಿ ಈ ದೇಶದಲ್ಲಿ ಈ ಧರ್ಮದ ರಕ್ಷಣೆಗೆ ಬೇಕಾಗಿ, ಸಂಸ್ಕೃತಿಯ ರಕ್ಷಣೆಗೆ ಬೇಕಾಗಿ ನಮ್ಮ ಹಿರಿಯರು ಬಾಲ್ಯದಿಂದಲೇ ಆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡೇ ಬೆಳೆದಿದ್ರು. 1336ರಲ್ಲಿ ಅದರ ಪರಿಣಾಮವಾಗಿ ವಿದ್ಯಾರಣ್ಯರ ತಪಶಕ್ತಿ, ಕ್ರಿಯಾಶಕ್ತಿ ದೇವರ ಆಶೀರ್ವಾದದಿಂದ ವಿಜಯನಗರ ಸಾಮ್ರಾಜ್ಯ ಆರಂಭ ಆಯಿತು. ಯಾರು ಕರ್ನಾಟಕ ರತ್ನ ಸಿಂಹಾಸನವನ್ನ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ನೋ ಆ ಬೈಚಪ್ಪ ನಾಯಕನನ್ನೇ ಮೊದಲ ಮಂತ್ರಿಯನ್ನಾಗಿ ಮಾಡುತ್ತಾರೆ. ಹಿಂದೂ ರಾಜ್ಯದ ಮೊದಲ ರಾಜ್ಯನಾಗಿ, ವಿಜಯನಗರದ ಮೊದಲ ಅರಸನಾಗಿ ಹರಿಹರ ಅಧಿಕಾರವನ್ನು ಸ್ವೀಕಾರ ಮಾಡಿದ. ಹರಿಹರ ಆಡಳಿತಾತ್ಮಕ ಕೆಲಸವನ್ನು ಮಾಡಿದ್ರೆ ಯುದ್ಧ ಅಭಿಯಾನಗಳಿಗೆ ಬುಕ್ಕ ಭೂಪತಿಯನ್ನು ಮುಂದೆ ಬಿಟ್ಟ. ಎಂಥ ಅದ್ಭುತವಾದಂತಹ ಹೋರಾಟ. ದಕ್ಷಿಣ ಭಾರತದ ಎಲ್ಲ ರಾಜವಂಶಗಳಿಗೆ ಪತ್ರ ಬರೆದ. ನಮ್ಮ ಕಣ್ಣ ಮುಂದೆ ಇರುವುದು ಸಾಮಾನ್ಯವಾದಂತಹ ಸವಾಲಲ್ಲ. ನಮ್ಮ ದೇವಸ್ಥಾನಗಳು ಮಣ್ಣು ಪಾಲಾಗ್ತಾ ಇವೆ, ನಮ್ಮ ತಾಯಂದ್ರನ್ನ ಎತ್ತಾಕೊಂಡು ಹೋಗಿ ಹರಾಜು ಕರೀತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ನಾವು ಸಣ್ಣ ಪುಟ್ಟ ಜಗಳಗಳನ್ನು ಮಾಡಿಕೊಂಡು ಗಡಿ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು ನ್ಯಾಯ ಅಲ್ಲ, ನಾವೆಲ್ಲ ಒಂದಾಗಬೇಕು ಅಂತ ಪತ್ರವನ್ನು ಬರೆದ. ಬುಕ್ಕ ಭೂಪತಿಯ ಆ ಪತ್ರಕ್ಕೆ ದಕ್ಷಿಣದ ಎಲ್ಲಾ ರಾಜರು ಕೂಡ ಮುದ್ರೆಯನ್ನು ಒತ್ತುತ್ತಾರೆ. ಎಲ್ಲಾ ರಾಜರು ಮುದ್ರೆಯನ್ನು ಒತ್ತುತ್ತಾರೆ. ಸುಮಾರು 200ಕ್ಕೂ ಅಧಿಕ ರಾಜರು ಬುಕ್ಕ ಭೂಪತಿಯ ಜೊತೆಗೆ ನಿಲ್ತಾರೆ. ಯಾರು ನಿಲ್ಲಿಲ್ಲ ಅವರನ್ನು ಯುದ್ಧದಲ್ಲಿ ಎದುರಿಸಿ ವಿಜಯನಗರದ ಭಾಗವಾಗಿ ಮಾಡಿಕೊಂಡ್ರು. ಒಂದು ಅಭೇದ್ಯವಾದಂತ ಒಂದು ರಾಜ ಒಕ್ಕೂಟವನ್ನು ದಕ್ಷಿಣದಲ್ಲಿ ಅವರು ಆರಂಭ ಮಾಡಿದರು. 42 ವರ್ಷಗಳ ಕಾಲ ಮುಸಲ್ಮಾನರ ಆಳ್ವಿಕೆಯಲ್ಲಿದ್ದಂಥ ನರಳಿ ಬೆಂಡಾಗಿ ಹೋದಂತ ದೇಗುಲಗಳ ನಗರಿ ಮಧುರೆ, ಅದನ್ನ ಸುಲ್ತಾನರಿಂದ ಮುಕ್ತಗೊಳಿಸಿದವರು ಯಾರು? ಕನ್ನಡಿಗರು. ಕನ್ನಡ ಕುಲತಿಲಕ ಬುಕ್ಕ ಭೂಪತಿ, ಆತನ ಮಗ ವೀರಕಂಪಣರಾಯ ರಣರಂಗಕ್ಕೆ ಹೊರಟು ನಿಂತಾಗ ಆತನ ಪತ್ನಿ ಗಂಗಾಂಬಿಕೆ ಅವಳು ರಣರಂಗಕ್ಕೆ ಹೊರಡ್ತಾಳೆ. ಗಂಡನ ಸಾಹಸ ಪರಾಕ್ರಮಗಳನ್ನ ಲೇಖನಿಯಲ್ಲಿ ದಾಖಲು ಮಾಡ್ತಾಳೆ. ಅದನ್ನ ಮಧುರಾ ವಿಜಯಂ ಅಂತ ಹೇಳಿ ಅದ್ಭುತವಾದಂತಹ ಪುಸ್ತಕ. ಆ ಮಧುರಾ ವಿಜಯದಲ್ಲಿ ಅವಳು ಹೇಳ್ತಾಳೆ, ಪರಿಶೀಲಿತ ಪಾರಸಿಕ ವಾಗ್ಭೋ ಯವನಾನಂ ಯಥಾಶುಕೇಭ್ಯ. ಅಂದ್ರೆ ಇಲ್ಲಿರುವಂತ ಪಂಡಿತರು ಇವರೆಲ್ಲರೂ ಕೂಡ ವೇದಘೋಷವನ್ನು ಮಾಡಬೇಕಾದವರು, ಉಪನಿಷತ್ತು ಇನ್ನು ಮತ್ತೆ ಯಾವುದು ಪುರಾಣ ಪಾರಾಯಣ ಮಾಡಬೇಕಾದವರೆಲ್ಲ ಇಲ್ಲಿ ಮಧುರೈ ಸುಲ್ತಾನನ ಕಾಲಬುಡದಲ್ಲಿ ಕೂತ್ಕೊಂಡು ಪಾರ್ಸಿ ಭಾಷೆಯಲ್ಲಿ ಅವನ ಚರಿತ್ರೆಯನ್ನು ಬರಿತಾ ಇದ್ದಾರೆ.
ನನಗೆ ಹೊರಗಡೆಯಲ್ಲಿ ಆ ತಾಮ್ರಪರ್ಣಿ ನದಿ ತೀರದಲ್ಲಿ ಜನರನ್ನ ಶೂಲಕ್ಕೆ ಹಾಕಿ ನಿಲ್ಲಿಸಿದ್ದನ್ನ ಕಂಡಾಗ ಕೂಡ ಅಷ್ಟು ಬೇಸರ ಆಗಲಿಲ್ಲ. ಮರಗಳಲ್ಲಿ ನೇತು ಬಿದ್ದಂತ ಮಕ್ಕಳ ಶವಗಳನ್ನ ಕಂಡಾಗ ಕೂಡ ನನಗೆ ಅಂತ ಅಷ್ಟು ಬೇಸರ ಆಗಲಿಲ್ಲ. ಆದ್ರೆ ನಮ್ಮ ದೇಶದ ಈ ಜ್ಞಾನ ಪರಂಪರೆಯ ವಾರಿಸುದಾರರಾದಂತಹ ಈ ಎಲ್ಲ ಪಂಡಿತೋತ್ತಮರುಗಳು ಹೋಗಿ ಅವನ ಗುಲಾಮಗಿರಿ ಮಾಡ್ತಾ ಇದ್ರಲ್ಲ, ಇದನ್ನು ನೋಡಿದಾಗ ನನಗೆ ಬೇಸರ ಆಯ್ತು ಅಂತ ಅವಳು ಬರೆದಿದ್ದಾಳೆ ಒಂದು ಕಡೆ. ಹಿಂದೂ ಸುರತ್ರಾಣ, ಬುಕ್ಕ ಭೂಪತಿ ಎಲ್ಲ ಕರ್ನಾಟಕದ, ಕೇರಳ, ತಮಿಳುನಾಡು ಎಲ್ಲ ಕೃಷ್ಣಾ ನದಿಯಿಂದ ಕೆಳಗಡೆ ಇರುವ ಎಲ್ಲಾ ರಾಜರನ್ನು ಒಗ್ಗಟ್ಟು ಮಾಡುವಂತ ಕೆಲಸವನ್ನು ಮಾಡಿದ. ಕಂಚಿಯ ರಾಜ ಕೇಳಿಲ್ಲ, ಸಾಂಬವರಾಯ ಅಂತ. ಆ ಕಂಚಿಯ ರಾಯನನ್ನ ಮನವೊಲಿಸಿ ಅವನನ್ನು ಕೂಡ ಒಕ್ಕೂಟಕ್ಕೆ ಸೇರಿಸಿಕೊಂಡು ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಬುನಾದಿಯನ್ನು ಹಾಕಿದರು. ಮಧುರೆ ಮೇಲೆ 40 ವರ್ಷಗಳ ಕಾಲ, 40 ವರ್ಷಕ್ಕೂ ಅಧಿಕ ಕಾಲ ಸುಲ್ತಾನರ ಆಳ್ವಿಕೆ ಇತ್ತು. ಆ ವೇಳೆ ಮಧುರೆ ಯಾವ ದೇವಸ್ಥಾನದಲ್ಲೂ ದೀಪ ಬೆಳಗ್ತಾ ಇರಲಿಲ್ಲ, ಸಂಪೂರ್ಣ ನಾಶ ಮಾಡಿದರು. ಶ್ರೀರಂಗಂನ ದೇವಸ್ಥಾನದ ಮೂರ್ತಿಯನ್ನ ರಾತ್ರೋರಾತ್ರಿ ಅದನ್ನು ತಿರುಪತಿಗೆ ಸಾಗಿಸಿ ಅಲ್ಲಿ ಇಟ್ಟಿದ್ರು. ಶ್ರೀರಂಗಂನಲ್ಲಿ ದೇವರೇ ಇರಲಿಲ್ಲ. ಇವತ್ತು ಬಹಳ ದೊಡ್ಡ ವೈಷ್ಣವ ಕೇಂದ್ರ ಅದು, ಅಲ್ಲಿ ದೇವರೇ ಇರಲಿಲ್ಲ ಎಷ್ಟೋ ವರ್ಷಗಳ ಕಾಲ. ಆನಂತರ 1364ರಲ್ಲಿ ಬಹಮನಿಯನ್ನ ಅವನನ್ನ ಸೋಲಿಸಿ, ಮಧುರೆ ಸುಲ್ತಾನನ್ನ ಸೋಲಿಸಿ, ಮಧುರಾ ವಿಜಯ ಆದಂತಹ ಸಂದರ್ಭದಲ್ಲಿ ಅವನನ್ನ ಸೋಲಿಸಿ ಆ ಮೂರ್ತಿಯನ್ನ ಮತ್ತೆ ಶ್ರೀರಂಗಂನಲ್ಲಿ ಪ್ರತಿಷ್ಠೆ ಮಾಡಿರುವುದು ಕನ್ನಡಿಗರು. ತಮಿಳುನಾಡನ್ನ ಆ ರಾಕ್ಷಸರಿಂದ ಮುಕ್ತಗೊಳಿಸಿ ಕೊಟ್ಟದ್ದು ಯಾರು ಕೇಳಿದ್ರೆ ಕನ್ನಡಿಗರು. 1364ರಲ್ಲಿ ಬಹಮನಿ ಸುಲ್ತಾನನ್ನ ಸೋಲಿಸಿ 2 ದಶಕಗಳ ಕಾಲ ಅವರು ವಿಜಯನಗರದ ಕಡೆಗೆ ತಲೆ ಹಾಕದಂತೆ ಮಾಡುವಂತ ಕೆಲಸವನ್ನ ಬುಕ್ಕ ಭೂಪತಿ ಮಾಡದ. ಅಂದ್ರೆ ಬಹಮನಿಯ ಕಿರುಕುಳ ಇರಲಿಲ್ಲ. ಕೃಷ್ಣಾ ನದಿಯಿಂದ ಹಿಡಿದು ಹಿಂದೂ ಸಾಗರದವರೆಗೆ ಹಿಂದೂಗಳ ಏಕಛತ್ರಾಧಿಪತ್ಯ. ಬುಕ್ಕ ಭೂಪತಿಯ ಅರಮನೆಯಲ್ಲಿ 200 ಮಾಂಡಲಿಕ ರಾಜರಿದ್ರು. ನಾನಾಗ ಹೇಳಿದೆ 200 ಮಾಂಡಲಿಕ ರಾಜರು. ಆ 200 ಮಾಂಡಲಿಕ ರಾಜರನ್ನು ಇಟ್ಟುಕೊಂಡು ಸಂಘಟನಾ ಚತುರ, ಸಮರ ವಿಶಾರದ, ಹಿಂದೂ ರಾಯ ಸುರತ್ರಾಣ ಬುಕ್ಕ ಭೂಪತಿ ಅಂತ ಹೇಳಿ ಬಿರುದನ್ನು ಧರಿಸಿಕೊಂಡವನು. ಅವನ ನಂತರ ಬಂದಂತ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಶ್ರೀಕೃಷ್ಣ ದೇವರಾಯ. ಇಡೀ ಭಾರತದ ಪ್ರತಿಯೊಂದು ಮಗುವಿನ ಪಠ್ಯ ಪುಸ್ತಕದಲ್ಲಿ ಇರಬೇಕಾದಂತ ಕತೆ ಶ್ರೀಕೃಷ್ಣ ದೇವರಾಯನ ಕತೆ. ಅದು ಆಳಿದ್ದು ಕೇವಲ 20 ವರ್ಷ ಆಳಿರೋದು. ಆದ್ರೆ ಇವತ್ತಿಗೆ 5 ಶತಮಾನ ಆಯ್ತು. ಇವತ್ತಿಗೂ ನೀವು ಜಗತ್ತಿನಲ್ಲಿ ರೋಮ್ ಸಾಮ್ರಾಜ್ಯಕ್ಕೆ ಸರಿಸಾಟಿಯಾದಂತ ಒಂದು ಶ್ರೀಮಂತ ನಗರ ಎಲ್ಲಿತ್ತು ಅಂತ ಕೇಳಿದ್ರೆ ಕೈ ತೋರಿಸಬೇಕು ಕರ್ನಾಟಕದ ಕಡೆಗೆ. ವಿಜಯನಗರ ಸಾಮ್ರಾಜ್ಯ, 3 ಕಡಲ ಒಡೆಯ, ಯವನ ರಾಜ್ಯ ಸಂಸ್ಥಾಪನಾಚಾರ್ಯ ಶ್ರೀಕೃಷ್ಣ ದೇವರಾಯ ಅಂತ ಅವನಿಗೆ ಬಿರುದನ್ನು ಕೊಟ್ಟರು. ಶ್ರೀಕೃಷ್ಣ ದೇವರಾಯ 3 ಕಡಲಿನ ಒಡೆಯ. ನೀವು ಯೋಚನೆ ಮಾಡಿ, 15ನೇ ಶತಮಾನದಲ್ಲಿ ನಮ್ಮ ಇಡೀ ಭಾರತಕ್ಕೆ ಸಮುದ್ರ ಮಾರ್ಗದಿಂದ ವ್ಯಾಪಾರ ಆರಂಭ ಆಗಿರೋದು 14-15ನೇ ಶತಮಾನದಲ್ಲಿ. ಆ ವೇಳೆ 3 ಸಮುದ್ರದ 3 ತೀರಗಳು ಕೂಡ ಒಂದು ರಾಜ್ಯದ ಕೈಯಲ್ಲಿತ್ತು. ಯಾರದು? ಶ್ರೀಕೃಷ್ಣ ದೇವರಾಯನ ಕೈಯಲ್ಲಿತ್ತು. ಗೋವಾಕ್ಕೆ ಬೇಕಾಗಿ ಬಹಳ ಯುದ್ಧಗಳಾಯಿತು, ಬಿಜಾಪುರದವರು ಮತ್ತು ಕೃಷ್ಣದೇವರಾಯನ ಮಧ್ಯದಲ್ಲಿ. ಹೀಗೆ ಯಾವ ಬಂದರನ್ನು ಬಿಟ್ಟುಕೊಡ್ಲಿಲ್ಲ. ಎಲ್ಲಾ ಬಂದರುಗಳು ನಮ್ಮ ವಿಜಯನಗರದ ಅಡಿಯಲ್ಲಿತ್ತು. ಎಲ್ಲಾ ಸಮುದ್ರ ವಹಿವಾಟುಗಳ ಮೂಲಕ ಅತ್ಯಂತ ಶ್ರೀಮಂತವಾದಂತಹ ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಯಿತು. ಅವನು ಯಾವ ರೀತಿ ಅವರನ್ನ ಆ ವಿದೇಶಿ ಶಕ್ತಿಗಳನ್ನ ನಡೆಸ್ಕೊಳ್ತಾ ಇದ್ದ ಅಂತ ಹೇಳಿದ್ರೆ, ಒಬ್ಬ ಡೊಮಿಂಗೋ ಫಯಾಜ್ ಅಂತ ಇದ್ರು, ಅಬ್ದುಲ್ ರಶೀದ್, ಇವರೆಲ್ಲ ತಮ್ಮ ಪ್ರವಾಸಿ ಕಥನದಲ್ಲಿ ಅದನ್ನು ಬರೆದಿದ್ದಾರೆ, ದಾಖಲೆ ಮಾಡಿದ್ದಾರೆ. ನ್ಯೂನೀಚ್ ಅವರೆಲ್ಲ ಬರೆದಿದ್ದಾರೆ. ಅವರೆಲ್ಲ ಬರೀ ಒಂದು ಫರ್ಗಟನ್ ಎಂಪೈರ್ ಅಂತ ಒಂದು ಪುಸ್ತಕ ಇದೆ. ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ದೇವರಾಯ ಬೆಳಿಗ್ಗೆ ಎದ್ದು 3/4 ಪಿಂಟ್ ಅಂದ್ರೆ ಅದೊಂದು ಮಾಪನ. ಅದು 3/4 ಪಿಂಟಿನಷ್ಟು ಎಳ್ಳೆಣ್ಣೆಯನ್ನು ಕುಡಿತಾ ಇದ್ದಂತೆ ಬೆಳಿಗ್ಗೆ ಎದ್ದು. ಖಾಲಿ ಹೊಟ್ಟೆಗೆ ಎಳ್ಳೆಣ್ಣೆಯನ್ನು ಕುಡಿಬೇಕು. ಆ ನಂತರ ಸಮರಾಭ್ಯಾಸ, ಪೂರ್ತಿ ಕತ್ತಿಗಳನ್ನು ಹಿಡಿದುಕೊಂಡು ತಾಲೀಮ್ ಮಾಡೋದು. 3/4 ಗಂಟೆ 2 ಗಂಟೆ ಜೊತೆಯಲ್ಲಿರುವಂತಹ ಜಟ್ಟಿಗಳ ಜೊತೆಗೆ ಕಾಳಗ, ಕತ್ತಿ ಯುದ್ಧ, ಮಲ್ಲ ಯುದ್ಧ, ವರಸೆ, ಇದನ್ನೆಲ್ಲ ಮಾಡುದು. ಆನಂತರ ಕುದುರೆಯ ಮೇಲೆ ಓಟ. ಇವತ್ತು ನಾವು ವಿಜಯನಗರ ನೋಡ್ತೀವಲ್ಲ, ಆ ಸುತ್ತ ಅಲ್ಲಿ ಕುದುರೆಗಳ ಮೇಲೆ ಕೂತು ಓಟವನ್ನು ಮಾಡೋದು, ಕುದುರೆ ದೌಡು. ಆ ಕುದುರೆ ಸವಾರಿಯನ್ನ ಮಾಡ್ತಾ ಇದ್ದ. 9:10 ಗಂಟೆಗೆಲ್ಲ ದೇವರ ಪೂಜೆ ಎಲ್ಲ ಮುಗಿಸಿ ಅನಂತರ ಅವರು ಅರಮನೆಗೆ ಹೋಗ್ತಾರೆ. ಆ ಅರಮನೆಗೆ ಹೋದಾಗ ಅನೇಕ ರಾಜ ಪ್ರಮುಖರು, ರಾಜ ಪ್ರತಿನಿಧಿಗಳೆಲ್ಲ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯದಿಂದ.
ಯಾವುದೋ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವ್ರು ಬಂದಿರ್ತಾರೆ. ಎಲ್ಲೆಲ್ಲಿಂದಲೂ ಸುದ್ದಿಗಳಿರ್ತಾವೆ, ಅದನ್ನೆಲ್ಲ ತರಿಸ್ತಾರೆ, ಅದೆಲ್ಲ ಚರ್ಚೆಗಳಾಗ್ತಾವ ಅಲ್ಲಿ. ಆದರೆ ಮುಸ್ಲಿಂ ದೊರೆಗಳಿದ್ರಲ್ಲ, ವಿಜಯನಗರದ ವಿರುದ್ಧ ಕತ್ತಿ ಮಸೀತ ಇದ್ದಂತ ಕೆಲವು ಮುಸ್ಲಿಂ ದೊರೆಗಳಿದ್ರು, 5-6 ದೊರೆಗಳಿದ್ರು. ಬಾಮನ್ನಿದ್ದ, ಆದಿಲ್ ಶಾಹಿಗಳಿದ್ರು, ನಿಜಾಂ ಶಾಹಿಗಳಿದ್ರು, ಇಮಾಮ್ ಶಾಹಿಗಳು, ಕುತುಬ್ ಶಾಹಿಗಳು, ಬರೀದ್ ಶಾಹಿಗಳು, ಇವರೆಲ್ಲ ಇದ್ರಲ್ಲ. ಇವರ ಪ್ರತಿನಿಧಿಗಳಿಗೆ ಕೃಷ್ಣದೇವರಾಯನನ್ನ ಭೇಟಿ ಮಾಡಬೇಕಿದ್ರೆ ಸಮಯ ಯಾವುದು? ಕುದುರೆಯಲ್ಲಿ ಓಟ ಮಾಡ್ತಾರಲ್ಲ ಆ ಸಮಯದಲ್ಲಿ. ಕುದುರೆ ಓಟ ಮಾಡಬೇಕಿದ್ರೆ ಇವ ಹಿಂದಿಂದ ಓಡ್ಬೇಕು, ಅದ್ರ ಹಿಂದೆ. ಅವರು ಸುತ್ತು ಬರಬೇಕಿದ್ರೆ, ಮೈದಾನದಲ್ಲಿ ಸುತ್ತು ಬರಬೇಕಿದ್ರೆ ಅವ್ರ ಹಿಂದೆ ಇವನು ಓಡ್ಬೇಕು, ರಾಜಪ್ರತಿನಿಧಿ. ಅಷ್ಟು ಹೀನಾಯವಾಗಿ ಅವ್ರನ್ನ ನಡೆಸ್ಕೊಳ್ತಾರೆ. ನಿಮ್ ಯೋಗ್ಯತೆ ಏನು ಅಂತ ತೋರಿಸ್ಕೊಟ್ಟಿದ್ದ ಕೃಷ್ಣದೇವರಾಯ. ಬೇರೆ ಎಲ್ಲರ ಜೊತೆ ಕೂತು ಮಾತುಕತೆ ಆದ್ರೆ ಇವ್ರನ್ನ ಓಡಿಸ್ತಾ ಮಾತಾಡ್ತಿದ್ದೆ ಇವ್ರನ್ನ. ಆ ಕುದುರೆ ಹಿಂದೆ ಇವರು ಓಡೋರು. ಇದು ಶ್ರೀಕೃಷ್ಣ ದೇವರಾಯನ ಗತ್ತು, ಕೃಷ್ಣದೇವರಾಯನ ತಾಕತ್ತು. ಶೂನ್ಯದಿಂದ ವಿಜಯನಗರ ಕಟ್ಟಿದಂತ ಹಕ್ಕಬುಕ್ಕ ಹರಿಹರರಾಯರು 1565ರಲ್ಲಿ ಆ ಸಾಮ್ರಾಜ್ಯ ಪತನ ಆಯಿತು. ಎಲ್ಲ ಶತ್ರುಗಳು ಸೇರ್ಕೊಂಡ್ರು. ನಾವು ಕೂಡ ಸ್ವಲ್ಪ ಸೆಕ್ಯುಲರ್ಗಳಾದ್ವಿ. ಪರಿಣಾಮವಾಗಿ ಇವತ್ತು ಭಾರತ ಏನು ಎದುರಿಸ್ತಾ ಇದೆ ಅದೇ ಪರಿಸ್ಥಿತಿ ಅವತ್ತು ವಿಜಯನಗರಕ್ಕೂ ಬಂತು. ನಮ್ಮ ಒಳಗಿದ್ದಂತ ಶತ್ರುಗಳೇ ನಮ್ಮನ್ನು ಮುಗಿಸಿದ್ರು. 6-7 ತಿಂಗಳುಗಳ ಕಾಲ ನಿರಂತರ ಲೂಟಿ ನಡೆಯಿದ್ದು. ಜಗತ್ತಿನ ಅತ್ಯಂತ ಉತ್ಕೃಷ್ಟವಾಗಿದ್ದಂತ ಒಂದು ನಗರ ರಾತ್ರಿ ಹಗಲಾಗೋದರ ಒಳಗೆ ಹಾಳು ಹಂಪೆಯಾಗಿ ಬದಲಾಯಿತು. ಅದನ್ನ ಹುಡುಕಿರೋದು ಪೊದೆಗಳ ಮಧ್ಯದಿಂದ, ಕಾಡಿನ ಮಧ್ಯದಿಂದ ಯಾರೋ ಬೇಟೆಗೆ ಹೋದಂತ ಬ್ರಿಟಿಷರು ಹುಡುಕಿ ತೆಗೆದಿರೋದು. ಅಷ್ಟು ನಾಶವಾಗಿತ್ತದು. ಗೊತ್ತೇ ಇರಲಿಲ್ಲ, ಜನ ಅಲ್ಲಿ ಹೋಗೋದೇ ಬಿಟ್ಟಿದ್ರು. ಅದು ಅಷ್ಟು ಜನರ ಕಗ್ಗೊಲೆ ನಡೆದಿದೆ, ಅಷ್ಟು ಲೂಟಿಗಳು ನಡೆದಿವೆ. ಆದ್ರೆ ಆ ವಿಜಯನಗರವನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ಅನೇಕ ಜನ ಹೋರಾಟವನ್ನು ಮಾಡಿದ್ದಾರೆ. ಶೂನ್ಯದಿಂದಲೇ ಮತ್ತೊಮ್ಮೆ ವಿಜಯನಗರನ ಕಟ್ಟಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದಂತ ಚಿಕ್ಕ ವೆಂಕಟರಾಯನನ್ನ ಅಲ್ಲಿಂದ ಸೇಫ್ ಮಾಡಿ ಚಂದ್ರಗಿರಿಯಲ್ಲಿ ಅವನಿಗೆ ಪಟ್ಟವನ್ನ ಕಟ್ಟಿದವನು ಎಚ್ಚಮ್ಮ ನಾಯಕ. ಇವತ್ತು ಎಚ್ಚಮ್ಮ ನಾಯಕನು ಗೊತ್ತಿಲ್ಲ, ಚಿಕ್ಕ ವೆಂಕಟರಾಯನ ಬಗ್ಗೆ ಚರಿತ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಅದೆಲ್ಲ ಮರೆತು ಹೋಗಿದೆ. ಅದೆಲ್ಲ ಎಲ್ಲೂ ಉಲ್ಲೇಖವೇ ಆಗಲ್ಲ ಅದು. ಆದರೆ ವಿಜಯನಗರ ಸಾಮ್ರಾಜ್ಯದ ಆದರ್ಶದ ಅಡಿಯಲ್ಲಿ ಅನೇಕ ಸಾಮಂತರಸರು, ಅನೇಕ ಪಾಳೆಗಾರರು ನಡೆದರು. ಚಿತ್ರದುರ್ಗದ ಪಾಳೆಗಾರರು ಹೋರಾಟವನ್ನು ಮಾಡಿದರು. ಆ ಕಡೆ ಮೈಸೂರಿನಲ್ಲಿ ಯದುವಂಶದ ಮೈಸೂರು ಒಡೆಯರು ಎದ್ದು ನಿಂತರು. ಈ ಕಡೆ ನಮ್ಮ ಮಲೆನಾಡಿನಲ್ಲಿ ಕೆಳದಿ ಸಂಸ್ಥಾನದವರು ಎದ್ದು ನಿಂತರು. ಮೈಸೂರು ಸಂಸ್ಥಾನದ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಹೆಸರು ಕೇಳಬೇಕಿದ್ರೆ ಮೈ ಜುಮ್ ಅನ್ನಬೇಕು. ವಿಜಯ ನರಸಿಂಹ ಅನ್ನುವಂತ ಒಂದು ಬಳ್ಳಿಯ ಹಾಗಿನ ಬಳುಕುವ ಕತ್ತಿ ಇತ್ತಂತವ್ರ ಹತ್ರ. ಅದನ್ನು ಸೊಂಟದ ಸುತ್ತಕೊಂಡು ಬರ್ತಾ ಇದ್ರು. ಯಾರಿಗೂ ಗೊತ್ತಾಗ್ತಿಲ್ಲ, ಒಂದು ಸೀಕ್ರೆಟ್ ವೆಪನ್ ಅವರದು. ಆದಿಲ್ ಶಾಹಿಯ ಸೇನೆಯನ್ನ ಧೂಳಿಪಟ ಮಾಡಿ ಯೋಗ ನರಸಿಂಹ ಮುದ್ರಾಂಕಿತವಾದಂತಹ ಬಂಗಾರದ ನಾಣ್ಯಗಳನ್ನ ಚಲಾವಣೆಗೆ ತಂದು, ಅದಕ್ಕೆ ಕಂಠೀರಾಹಿ ಅಂತ ಹೆಸರಿಡ್ತಾರೆ. ಬಂಗಾರದ ನಾಣ್ಯಗಳನ್ನ ಚಲಾವಣೆಗೆ ತಂದರು. ಸುವರ್ಣಯುಗ ಅದು. ಮೈಸೂರು ಮಹಾರಾಜರ ಒಡೆತನದಲ್ಲಿ ಕನ್ನಡದ ಎಲ್ಲ ಸಂಸ್ಕೃತಿ, ಕಲೆ ಅದೆಲ್ಲದಕ್ಕೆ ಮತ್ತೊಮ್ಮೆ ವಿಜಯನಗರದ ರೀತಿಯ ರಾಜಾಶ್ರಯಗಳು ಸಿಕ್ಕಿತು. ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಕುಡಿ ರಾಜಾರಾಮ ಕರ್ನಾಟಕಕ್ಕೆ ಆಶ್ರಯ ಕೇಳಿ ಬಂದಾಗ ಕವಳೆದುರ್ಗದ ಕೋಟೆಯಲ್ಲಿ ಅವನಿಗೆ ಆಶ್ರಯವನ್ನು ಕೊಟ್ಟು 30,000 ಮೊಘಲರ ಸೇನೆಯನ್ನ ಬೆನ್ನಟ್ಟಿ ಮಲೆನಾಡಿನ ಕಗ್ಗಾಡಿನಲ್ಲಿ ಅವರನ್ನ ಅಡ್ಡಡ್ಡಕ್ಕೆ ಸಿಗದು ಹಾಕಿದಂತ ಕನ್ನಡದ ಕುವರಿ ಕೆಳದಿಯ ರಾಣಿ ಚೆನ್ನಮ್ಮ ದೇವಿ ಚರಿತ್ರೆಯಲ್ಲಿ ಆಕೆಯ ಹೆಸರು ಬರ್ತಾ ಇಲ್ಲ ಎಲ್ಲೂ. ಕನ್ನಡದ ಮೇಲೆ ವಕ್ರದೃಷ್ಟಿ ಇಟ್ಟುಕೊಂಡು ಬಂದಂತ ಔರಂಗಜೇಬನನ್ನ ವಾಗಣಗೇರಿಯ ಕೋಟೆಯಲ್ಲಿ ಮಣಿಸಿ ಅವನನ್ನ ಹೆಡೆಮುರಿ ಕಟ್ಟಿ ಬೆಳ್ಳಿಯ ತಗಡಿನಲ್ಲಿ ಅವನ ಹತ್ರ ಮಾಫಿನಾಮೆಯನ್ನು ಬರೆಸಿ ಬಿಟ್ಟು ಕಳಿಸಿದಂತ ಪಿಡ್ಡಿ ನಾಯಕ, ಪೀತಾಂಬರ ಬಹಿರಿ ಪಿಡ್ಡಿ ನಾಯಕ ಹೆಸರಿಲ್ಲ. ಅವೇದ್ಯವಾದಂತಹ ಪಾಂಡಿಚೇರಿಯ ಕೋಟೆಯನ್ನ ಏಕಾಂಗಿಯಾಗಿ ಗೆದ್ದುಕೊಂಡು ಕೊಟ್ಟಂತ ಮೊಟುಗಾಯಿ ವೆಂಕಟಪ್ಪ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ ಹೆಸರಿಲ್ಲ. ಅದೇ ಮಣ್ಣಿನಲ್ಲಿ ಮತ್ತೊಬ್ಬ ನಾಯಕ ಹುಟ್ಟುತ್ತಾನೆ, ನಾಲ್ವಾಡಿ ವೆಂಕಟಪ್ಪ ನಾಯಕ. ಯಾರು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವಂತ ಸಂದರ್ಭದಲ್ಲಿ ಕನ್ನಡದ ಮಣ್ಣಿನಲ್ಲಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿ ಬಲಿದಾನ ಮಾಡಿದಂತಹ ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕ. ಅವನ ಬಗ್ಗೆ ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ದುರ್ಗದ ಉಳಿವಿಗೆ ಬೇಕಾಗಿ ಕೈಗೆ ಸಿಕ್ಕಿದಂತಹ ಒನಕೆಯಿಂದ, ಕಳ್ಳ ಕಿಂಡಿಯಿಂದ ತೂರಿ ಬಂದಂತಹ ಶತ್ರುಗಳನ್ನ, ಹೈದರಾಲಿಯ ಆ 100 ಹೆಗ್ಗಣಗಳ ನೆತ್ತಿಯನ್ನ ಸೀಳಿ ಚಿತ್ರದುರ್ಗದ ಕೋಟೆಯನ್ನ ಶತ್ರುಗಳ ರಕ್ತದಿಂದ ಪಾವನ ಮಾಡಿದಂತಹ ಒನಕೆಯ ಒಬ್ಬವ. ಪಠ್ಯಪುಸ್ತಕದಲ್ಲಿ ಸ್ವಲ್ಪ ಇದೆ ಅವರ ಬಗ್ಗೆ. ಆದ್ರೆ ಮುಂಚಿನ ದಿನ ಹೈದರಾಲಿ ಗುಣಗಾನ ಮಾಡಿ ಅದೇ ಸಿಎಂ ಮರುದಿನ ಓಬವ್ವನನ್ನು ಕೂಡ ಹೊಗಳ್ತಾರೆ.
ಒಬ್ಬವನನ್ನ ಯಾಕೆ ಹೊಗಳ್ತಾರೆ ಅಂದ್ರೆ ಅದೊಂದು ಜಾತಿ ಓಟಿಗೆ ಬೇಕಾಗಿ, ಹೈದರ್ ಅಲಿಯನ್ನ ಯಾಕೆ ಹೊಗಳ್ತಾರೆ ಅಂದ್ರೆ ಒಂದು ಜಾತಿಯ ಓಟಿಗೆ. ಯಾವ ಆದರ್ಶನೂ ಇಲ್ಲ, ಯಾವ ಮಣ್ಣಂಗಟ್ಟಿನೂ ಇಲ್ಲ. ಕಿತ್ತೂರಿಗೆ ರಾಜದ್ರೋಹವಾಯ್ತು. ಮಲ್ಲಪ್ಪ ಅಂತ ಹೇಳಿ ಜೊತೆಯಲ್ಲೇ ಇದ್ದವ ಬ್ರಿಟಿಷರ ಜೊತೆ ಹೋಗಿ ಸೇರ್ಕೊಂಡ. ಇರೋಳೊಬ್ಳು ಹಳ್ಳಿ ಗಾಡಿನ ಹೆಣ್ಣು ಮಕ್ಕಳು ಏನ್ ಮಾಡ್ತಾಳೆ ಅನ್ನುವಂತ ಅಹಂಕಾರವನ್ನಲ್ಲಿತ್ತು, ಬ್ರಿಟಿಷರ ಜೊತೆ ಸೇರ್ಕೊಂಡ. ಬಿಡ್ಲಿಲ್ಲ ಅವನನ್ನ. ಆನೆಯ ಕಾಲಿನ ಅಡಿಗೆ ಹಾಕಿ ಸೀಳಿದ್ಲ ಅವಳನ್ನ ಕಿತ್ತೂರಿನ ರಾಣಿ ಚೆನ್ನಮ್ಮ. ಗಂಡ ಸತ್ತಂತ ಒಂದು ಹಳ್ಳಿಗಾಡಿನ ಹೆಂಗಸು ಬೆದರಿಕೆಯಿಂದ ಮಣಿಸಬಹುದು ಅಂತ ಬ್ರಿಟಿಷರು ಬೂಟ್ಗಾಲ್ನ ಸದ್ದು ಮಾಡಿಕೊಂಡು ಕಿತ್ತೂರಿನ ಕೋಟೆಯ ಬಾಗಿಲಿಗೆ ಬಂದು ನಿಂತರಲ್ವಾ. ಬಾಗಿಲಿನ ದಳಗಳು ಮುಚ್ಕೊಂಡಿದ್ವು. 20 ನಿಮಿಷದಲ್ಲಿ ಬಾಗಿಲು ತೆಗೆದಿದ್ರೆ ಕೋಟೆಯ ಬಾಗಿಲುಗಳನ್ನ ಗುಂಡಿಟ್ಟು ಉಡಾಯಿಸ್ತೀವಿ ಅಂತ ಹೇಳಿದ್ರು ಬ್ರಿಟಿಷರು. ಕ್ಯಾಪ್ಟನ್ ಬ್ಲಾಕ್, ಕ್ಯಾಪ್ಟನ್ ಸಿವಿಲ್, ಲೆಫ್ಟಿನೆಂಟ್ ಟೈಡನ್ ಎಲ್ಲ ಬಂದು ನಿಂತಿದ್ದಾರೆ. ಇವರ ಅಪ್ಪನ ಅಂತ ಸೈನಿಕರು ನಮ್ಮಲ್ಲಿಲ್ವಾ, ಕನ್ನಡಿಗರು ಒಳಗಡೆ ಇದ್ರು ಕೋಟೆ ಒಳಗಡೆ. ಸರ್ದಾರ ಗುರು ಸಿದ್ದಪ್ಪ, ಅಂಟೂರು ಬಾಳಪ್ಪ, ಚೆನ್ನಪ್ಪನ ಎಡಬಲದಲ್ಲಿ ನಿಂತಿದ್ದಾರೆ. ಕಾಯ್ತಾ ಇದ್ರು ಆದೇಶ ಯಾವಾಗ ಹೊರಗಡೆಯಿಂದ ಸಿಗಬೇಕು ನಮಗೆ ಅಂತ. ಹೊರಗಡೆಯಿಂದ ಆದೇಶ ಬಂತು. ಹೊರಗಡೆಯಿಂದ ಆದೇಶ ಮಾಡಿದ್ರು, ಕೋಟೆಯ ಮೇಲೆ ಗುಂಡನ್ನು ಹಾರಿಸಿ ಅಂತ ಹೇಳಿ ಆದೇಶ ಬಂತು. ಪಿರಂಗಿಗಳು ಎದುರು ಬಂತು. ತೋಪುಗಳಿಗೆ ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನೋಷ್ಟರಲ್ಲಿ ಕೋಟೆಯ ಬಾಗಿಲನ್ನು ತೆರೀತಾಳೆ. ಆ ಚೆನ್ನಮ್ಮಾಜಿ ಮತ್ತು ಆ ಸಿದ್ದಪ್ಪ ಬಾಳಪ್ಪನವರು ಸೇರಿ ಬ್ರಿಟಿಷರ ರುಂಡವನ್ನ ಚೆಂಡಾಡ್ತಾರೆ. ತ್ಯಾಕರೆಯ ರುಂಡ ಅಲ್ಲಿ ಬಿದ್ದಿತ್ತಂತೆ. ಅನಂತರ ಏನಾಯ್ತು ನಂತರದ ಪ್ರಶ್ನೆ. ಆದರೆ ಒಮ್ಮೆ ಪ್ರಚಂಡವಾದಂತ ಬಲದ ಜೊತೆಗೆ ಶತ್ರುಗಳನ್ನ ಭಯಭೀತಗೊಳಿಸೋದಿದೆಯಲ್ಲ, ಅದು ಭಾರತೀಯರ ರಕ್ತಗತವಾದಂತ ಗುಣ. ಅದು ಹೆದರಿ ಹೇಡಿಗಳ ತರ 1000 ವರ್ಷ ಬದುಕುವುದಕ್ಕಿಂತ ಹುಲಿಯ ತರ, ಸಿಂಹದ ತರ ಒಂದು ದಿನದ ಗರ್ಜನೆ ಮಾಡುವಂತ ಭಾರತೀಯರ ಪರಂಪರೆಯನ್ನ ಮತ್ತೆ ಎತ್ತಿ ತೋರಿಸಿದವಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಕಿತ್ತೂರು ರಾಜ್ಯ ಆಂಗ್ಲರ ವಶವಾಯಿತು. ರಾಣಿಯನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ರು. ಆದ್ರೆ ಆಕೆಯ ಜೊತೆಯಲ್ಲಿದ್ದವರು ಬಿಡಲಿಲ್ಲ. 1,000 ಕ್ರಾಂತಿಕಾರಿಗಳ ಪಡೆಯನ್ನ ಕಟ್ಟಿ ಗೆರಿಲ್ಲಾ ಮಾದರಿಯಲ್ಲಿ ಆಂಗ್ಲರ ಪಡೆಯನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಕನ್ನಡದ ಒಬ್ಬ ಮಣ್ಣಿನ ಮಗ ಮಾಡ್ತಾನೆ. ಅವನ ಹೆಸರು ಸಂಗೊಳ್ಳಿ ರಾಯಣ್ಣ. ಆ ಕ್ರಾಂತಿಯ ಕಹಳೆಯನ್ನ ಮೊಳಗಿಸಿ ನಂದಗಡದ ಸಮಾಧಿಯಲ್ಲಿ ಇವತ್ತಿಗೂ ನಂದದ ಜ್ಯೋತಿಯಾಗಿ ಬೆಳಗ್ತಾ ಇರುವಂತಹ ಸಂಗೊಳ್ಳಿ ರಾಯಣ್ಣ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲೂ ಬರಲ್ಲ. ನರಗುಂದದ ಕೋಟೆಗೆ ಮ್ಯಾನ್ಸನ್ನ ರುಂಡವನ್ನ ಕಟ್ಟಿದಂಥ ಇವನು ಬಾಬಾ ಸಾಹೇಬ, ನರಗುಂದದ ಬಾಬಾ ಸಾಹೇಬ ಎಲ್ಲೂ ಇಲ್ಲ. ಹೀಗೆ ನಮ್ಮ ಚರಿತ್ರೆಯಿಂದ ಮರೆಯಾದಂತ ಎಲ್ಲ ಮಹಾಪುರುಷರನ್ನ, ಹೋರಾಟಗಾರರನ್ನ ಮತ್ತೊಮ್ಮೆ ನೆನಪಿಸುವಂತ ಕೆಲಸವನ್ನು ನಾವು ಮಾಡಲೇಬೇಕು. ಅದಿಲ್ಲದೆ ಹೋದ್ರೆ ಈ ಪರಂಪರೆ ಮತ್ತೊಮ್ಮೆ ಒಂದು ವಿಸ್ಮೃತಿಗೆ ಒಳಗಾದಂತ ಈ ಸಮಾಜ ಇತಿಹಾಸದಿಂದ ಯಾವುದೇ ಪಾಠವನ್ನ ಕಲಿಯದೇ ಇದ್ರೆ ಇತಿಹಾಸ ಮತ್ತೆ ಮರುಕಳಿಸುತ್ತೆ, ಮತ್ತೆ ಈ ದೇಶ ಗುಲಾಮಗಿರಿಗೆ ಹೊರಟು